ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ಪ್ರವಾಸಿಗರು ಲಗ್ಗೆ ಇಡ್ತಿದ್ದಾರೆ. ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂತಹ ಗೋಕರ್ಣ ಶ್ರೀ ಮಹಾಬಲೇಶ್ವರ ದರ್ಶನಕ್ಕೆ ಪ್ರವಾಸಿಗರು ನೂಕು ನುಗ್ಗಲಾಗಿದೆ. ರಥಬೀದಿ, ದೇವಾಲಯದ ರಸ್ತೆ, ಕಡಲ ತೀರ ಫುಲ್ ರಶ್ ಆಗಿದೆ. ಜಗತ್ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಪೌರಾಣಿಕ ಹಿನ್ನೆಲೆಯುಳ್ಳುವಂತಹ ಕ್ಷೇತ್ರ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ದೇವರ ದರ್ಶನಕ್ಕಾಗಿ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಗಮನಿಸಬಹುದು, ದೇವಾಲಯದ ಮುಂಭಾಗದಲ್ಲಿ ನಾನು ಇದ್ದೇನೆ. ಗಮನಿಸಬಹುದು, ಇದು ಐತಿಹಾಸಿಕ ಉಳ್ಳಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ. ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಆದ್ರೆ ಈ ಬಾರಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ನಡುವಿನ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಕೇವಲ ಕರ್ನಾಟಕದ ಪ್ರವಾಸಿಗರು ಮಾತ್ರವಲ್ಲ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 12:30ರವರೆಗೆ ಇಲ್ಲಿ ದರ್ಶನ ಇರುತ್ತೆ ಮತ್ತು ಸಂಜೆ 2 ಗಂಟೆಗಳ ಕಾಲ ದರ್ಶನ ಮಾತ್ರ ಇರುತ್ತೆ. ಹೀಗಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ದರ್ಶನಕ್ಕಾಗಿ ಕಾಯ್ತಾ ಇರುವ ದೃಶ್ಯವನ್ನು ಗಮನಿಸಬಹುದಾಗಿದೆ. ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತ ಈ ಪ್ರವಾಸಿಗರು ಇವರು ಮಹಾಬಲೇಶ್ವರನ ದರ್ಶನ ಪಡೆಯಬೇಕು, ಆತ್ಮಲಿಂಗದ ಸ್ಪರ್ಶ ದರ್ಶನ ಪಡೆಯಬೇಕೆಂಬ ಹಿನ್ನೆಲೆಯಲ್ಲಿ ಎಲ್ಲ ಪ್ರವಾಸಿಗರು ಕೂಡ, ಎಲ್ಲ ಭಕ್ತರು ಕೂಡ ಈಗಾಗಲೇ ಇದ್ದಾರೆ. ಇವಾಗ ಪ್ರವಾಸಿಗರನ್ನ ಮಾತಾಡ್ತೀನಿ. ಸರ್, ತಾವು ಎಲ್ಲಿಂದ ಬಂದಿದ್ರಿ ಮತ್ತೆ ಹೇಗೆ ದರ್ಶನ ಸಿಗ್ತಾ? मुंबई से हम लोग मुंबई से आए अभी इधर बहुत भीड़ है अभी। टाइम हुआ आप वेट करने? 4 घंटा हुआ अपने को। मैडम क्या बोलता है? बहुत गर्दी है, बीच में भी लोग घुस रहे पीछे से आके. हाँ, थोड़ा टाइम है, अभी मंदिर में जाएंगे. ಪ್ರವಾಸಿಗರು ಹೇಳ್ತಾರೆ, ಯಾಕಂತ ಹೇಳಿದ್ರೆ ತುಂಬಾ ಹೊತ್ತಿನವರೆಗೂ ಕೂಡ ನಾವು ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಬಂದಿದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೇವರ ದರ್ಶನ ಆಗ್ತದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಬಾರಿಯ ಗೋಕರ್ಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಲಗ್ಗೆ ಇಟ್ಟಿದ್ದಾರೆ. ಗಮನಿಸಬಹುದು, ದೇವಾಲಯದ ಮುಂದಿನ ರಸ್ತೆಯಲ್ಲಿ ಜನಜಂಗುಳಿ, ಭಕ್ತರ ಒಂದು ದಟ್ಟಣೆ ಕೂಡ ಇರುವುದನ್ನ ಕಾಣಬಹುದಾಗಿದೆ. ಯಾಕಂತ ಹೇಳಿದ್ರೆ ಕೇವಲ ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಗೋಕರ್ಣದಲ್ಲಿ ಇರ್ತಾ ಇದ್ರು. ಆದ್ರೆ ಶಿವರಾತ್ರಿಗಿಂತ ಮಿಗಿಲಾಗಿ ಭಕ್ತರು ಕೂಡ ಇಲ್ಲಿ ಹರಿದು ಬಂದಿದ್ದಾರೆ. ಎಲ್ಲರೂ ಕೂಡ ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ದೇವಸ್ಥಾನಕ್ಕೆ ತೆರಳ್ತಾ ಇದ್ದಾರೆ. ಗಮನಿಸಬಹುದು, ಇದು ದೇವಾಲಯದ ಮುಂಭಾಗದಲ್ಲಿರುವಂತಹ ಕಡಲ ತೀರಕ್ಕೆ ಸಾಗುವಂತಹ ಮಾರ್ಗ. ಈ ಮಾರ್ಗದಲ್ಲಿ ಯಾವ ರೀತಿಯಾಗಿ ಪ್ರವಾಸಿಗರು ದರ್ಶನಕ್ಕಾಗಿ ನಿಂತಿರುವುದನ್ನ ನೀವು ಗಮನಿಸಬಹುದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮಾತ್ರ ಅಲ್ಲ, ಮುರುಡೇಶ್ವರ ಆಗಿರಬಹುದು ಅಥವಾ ಬೇರೆ ಬೇರೆ ಭಾಗಗಳಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಒಟ್ಟಿನಲ್ಲಿ ಭಕ್ತರನ್ನ ನಿಯಂತ್ರಿಸಲು ಕೂಡ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ದೇವಾಲಯದ ದರ್ಶನದ ಅವಧಿ ಕಡಿಮೆ ಇರುವುದರಿಂದ ಭಕ್ತರಿಗೆ ತಮಗೆ ದೇವರ ದರ್ಶನ ಸಿಗ್ತದಾ ಇಲ್ಲೋ ಎಂಬ ಆತಂಕ ಕೂಡ ಇದ್ದಿರುವಂತದ್ದು. ಒಟ್ಟಿನಲ್ಲಿ ಪ್ರವಾಸಿಗರ ಸಂಖ್ಯೆಯಿಂದಾಗಿ ಇಲ್ಲಿನ ಎಲ್ಲ ವಸತಿ ಗೃಹಗಳು ಕೂಡ ಫುಲ್ ಆಗಿದೆ, ಹೋಟೆಲ್ಗಳಲ್ಲೂ ಕೂಡ ಫುಲ್ ಆಗಿದೆ ಮತ್ತು ಜನಜಂಗುಳಿ ಇಲ್ಲಿನ ಎಲ್ಲ ರಸ್ತೆಗಳು ಇದ್ದಿರುವಂತದ್ದು. ಪಾರ್ಕಿಂಗ್ ಸಮಸ್ಯೆ ಕೂಡ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ಪ್ರವಾಸಿಗರು ಲಗ್ಗೆ ಇಡ್ತಿದ್ದಾರೆ. ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂತಹ ಗೋಕರ್ಣ ಶ್ರೀ ಮಹಾಬಲೇಶ್ವರ ದರ್ಶನಕ್ಕೆ ಪ್ರವಾಸಿಗರು ನೂಕು ನುಗ್ಗಲಾಗಿದೆ. ರಥಬೀದಿ, ದೇವಾಲಯದ ರಸ್ತೆ, ಕಡಲ ತೀರ ಫುಲ್ ರಶ್ ಆಗಿದೆ. ಜಗತ್ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಪೌರಾಣಿಕ ಹಿನ್ನೆಲೆಯುಳ್ಳುವಂತಹ ಕ್ಷೇತ್ರ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ದೇವರ ದರ್ಶನಕ್ಕಾಗಿ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಗಮನಿಸಬಹುದು, ದೇವಾಲಯದ ಮುಂಭಾಗದಲ್ಲಿ ನಾನು ಇದ್ದೇನೆ. ಗಮನಿಸಬಹುದು, ಇದು ಐತಿಹಾಸಿಕ ಉಳ್ಳಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ. ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಆದ್ರೆ ಈ ಬಾರಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ನಡುವಿನ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಕೇವಲ ಕರ್ನಾಟಕದ ಪ್ರವಾಸಿಗರು ಮಾತ್ರವಲ್ಲ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 12:30ರವರೆಗೆ ಇಲ್ಲಿ ದರ್ಶನ ಇರುತ್ತೆ ಮತ್ತು ಸಂಜೆ 2 ಗಂಟೆಗಳ ಕಾಲ ದರ್ಶನ ಮಾತ್ರ ಇರುತ್ತೆ. ಹೀಗಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ದರ್ಶನಕ್ಕಾಗಿ ಕಾಯ್ತಾ ಇರುವ ದೃಶ್ಯವನ್ನು ಗಮನಿಸಬಹುದಾಗಿದೆ. ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತ ಈ ಪ್ರವಾಸಿಗರು ಇವರು ಮಹಾಬಲೇಶ್ವರನ ದರ್ಶನ ಪಡೆಯಬೇಕು, ಆತ್ಮಲಿಂಗದ ಸ್ಪರ್ಶ ದರ್ಶನ ಪಡೆಯಬೇಕೆಂಬ ಹಿನ್ನೆಲೆಯಲ್ಲಿ ಎಲ್ಲ ಪ್ರವಾಸಿಗರು ಕೂಡ, ಎಲ್ಲ ಭಕ್ತರು ಕೂಡ ಈಗಾಗಲೇ ಇದ್ದಾರೆ. ಇವಾಗ ಪ್ರವಾಸಿಗರನ್ನ ಮಾತಾಡ್ತೀನಿ. ಸರ್, ತಾವು ಎಲ್ಲಿಂದ ಬಂದಿದ್ರಿ ಮತ್ತೆ ಹೇಗೆ ದರ್ಶನ ಸಿಗ್ತಾ?
मुंबई से हम लोग मुंबई से आए हैं अभी हम लोग मुंबई से आए अभी इधर बहुत भीड़ है अभी टाइम हुआ आप वेट करने 4 घंटा हुआ अपने को मैडम क्या बढ़ता है क्या बोलता है बहुत गर्दी है, बीच में भी लोग घुस रहे हैं पीछे से आके। हाँ थोड़ा टाइम है, अभी मंदिर में जाएंगे। ಇದು ಪ್ರವಾಸಿಗರು ಹೇಳ್ತಾರೆ ಯಾಕಂತ ಹೇಳಿದ್ರೆ ತುಂಬಾ ಹೊತ್ತಿನವರೆಗೂ ಕೂಡ ನಾವು ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಬಂದಿದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೇವರ ದರ್ಶನ ಆಗ್ತದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಬಾರಿಯ ಗೋಕರ್ಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಲಗ್ಗೆಯಿಟ್ಟಿದ್ದಾರೆ ಗಮನಿಸಬಹುದು. ದೇವಾಲಯದ ಮುಂದಿನ ರಸ್ತೆಯಲ್ಲಿ ಜನಜಂಗುಳಿ ಭಕ್ತರ ಒಂದು ದಟ್ಟಣೆ ಕೂಡ ಇರುವುದನ್ನ ಕಾಣಬಹುದಾಗಿದೆ. ಯಾಕಂತ ಹೇಳಿದ್ರೆ ಕೇವಲ ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಗೋಕರ್ಣದಲ್ಲಿ ಇರ್ತಾ ಇದ್ರು. ಆದ್ರೆ ಶಿವರಾತ್ರಿಗಿಂತ ಮಿಗಿಲಾಗಿ ಭಕ್ತರು ಕೂಡ ಇಲ್ಲಿ ಹರಿದು ಬಂದಿದ್ದಾರೆ. ಎಲ್ಲರೂ ಕೂಡ ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ದೇವಸ್ಥಾನಕ್ಕೆ ತೆರಳ್ತಾ ಇದ್ದಾರೆ ಗಮನಿಸಬಹುದು. ಇದು ದೇವಾಲಯದ ಮುಂಭಾಗದಲ್ಲಿರುವಂತಹ ಕಡಲ ತೀರಕ್ಕೆ ಸಾಗುವಂತಹ ಮಾರ್ಗ. ಈ ಮಾರ್ಗದಲ್ಲಿ ಯಾವ ರೀತಿಯಾಗಿ ಪ್ರವಾಸಿಗರು ದರ್ಶನಕ್ಕಾಗಿ ನಿಂತಿರುವುದನ್ನ ನೀವು ಗಮನಿಸಬಹುದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಮಾತ್ರ ಅಲ್ಲ, ಮುರುಡೇಶ್ವರ ಆಗಿರಬಹುದು ಅಥವಾ ಬೇರೆ ಬೇರೆ ಭಾಗಗಳಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಒಟ್ಟಿನಲ್ಲಿ ಭಕ್ತರನ್ನ ನಿಯಂತ್ರಿಸಲು ಕೂಡ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ದೇವಾಲಯದ ದರ್ಶನದ ಅವಧಿ ಕಡಿಮೆ ಇರುವುದರಿಂದ ಭಕ್ತರಿಗೆ ತಮಗೆ ದೇವರ ದರ್ಶನ ಸಿಗ್ತದಾ ಇಲ್ಲೋ ಎಂಬ ಆತಂಕ ಕೂಡ ಇದ್ದಿರುವಂತದ್ದು. ಒಟ್ಟಿನಲ್ಲಿ ಪ್ರವಾಸಿಗರ ಸಂಖ್ಯೆಯಿಂದಾಗಿ ಇಲ್ಲಿನ ಎಲ್ಲ ವಸತಿ ಗೃಹಗಳು ಕೂಡ ಫುಲ್ ಆಗಿದೆ, ಹೋಟೆಲ್ಗಳಲ್ಲೂ ಕೂಡ ಫುಲ್ ಆಗಿದೆ ಮತ್ತು ಜನಜಂಗುಳಿ ಇಲ್ಲಿನ ಎಲ್ಲ ರಸ್ತೆಗಳು ಇದ್ದಿರುವಂತದ್ದು. ಪಾರ್ಕಿಂಗ್ ಸಮಸ್ಯೆ ಕೂಡ ಆಗಿರುವಂತದ್ದು. ಕ್ಯಾಮೆರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೆ ಪ್ರವಾಸಿಗರು ಲಗ್ಗೆ ಇಡ್ತಿದ್ದಾರೆ. ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂತಹ ಗೋಕರ್ಣ ಶ್ರೀ ಮಹಾಬಲೇಶ್ವರ ದರ್ಶನಕ್ಕೆ ಪ್ರವಾಸಿಗರು ನೂಕುನುಗ್ಗಲಾಗಿದೆ. ರಥಬೀದಿ, ದೇವಾಲಯದ ರಸ್ತೆ, ಕಡಲ ತೀರ ಫುಲ್ ರಶ್ ಆಗಿದೆ. ಜಗತ್ಪ್ರಸಿದ್ಧ ಪ್ರವಾಸಿ ತಾಣ ಮತ್ತು ಪೌರಾಣಿಕ ಹಿನ್ನೆಲೆ ಉಳ್ಳುವಂತಹ ಕ್ಷೇತ್ರ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ದೇವರ ದರ್ಶನಕ್ಕಾಗಿ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ ಗಮನಿಸಬಹುದು. ದೇವಾಲಯದ ಮುಂಭಾಗದಲ್ಲಿ ನಾನಿದ್ದೇನೆ ಗಮನಿಸಬಹುದು. ಇದು ಐತಿಹಾಸಿಕ ಉಳ್ಳಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ. ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಆದ್ರೆ ಈ ಬಾರಿ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ನಡುವಿನ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಕೇವಲ ಕರ್ನಾಟಕದ ಪ್ರವಾಸಿಗರು ಮಾತ್ರವಲ್ಲ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 12:30ರವರೆಗೆ ಇಲ್ಲಿ ದರ್ಶನ ಇರುತ್ತೆ ಮತ್ತು ಸಂಜೆ 2 ಗಂಟೆಗಳ ಕಾಲ ದರ್ಶನ ಮಾತ್ರ ಇರುತ್ತೆ. ಹೀಗಾಗಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ದರ್ಶನಕ್ಕಾಗಿ ಕಾಯ್ತಾ ಇರುವ ದೃಶ್ಯವನ್ನು ಗಮನಿಸಬಹುದಾಗಿದೆ. ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತ ಈ ಪ್ರವಾಸಿಗರು ಇವರು ಮಹಾಬಲೇಶ್ವರನ ದರ್ಶನ ಪಡೆಯಬೇಕು, ಆತ್ಮಲಿಂಗದ ಸ್ಪರ್ಶ ದರ್ಶನ ಪಡೆಯಬೇಕೆಂಬ ಹಿನ್ನೆಲೆಯಲ್ಲಿ ಎಲ್ಲ ಪ್ರವಾಸಿಗರು ಕೂಡ, ಎಲ್ಲ ಭಕ್ತರು ಕೂಡ ಈಗಾಗಲೇ ಇದ್ದಾರೆ. ಇವಾಗ ಪ್ರವಾಸಿಗರನ್ನ ಮಾತಾಡ್ತೀನಿ. ಸರ್, ತಾವು ಎಲ್ಲಿಂದ ಬಂದಿದ್ರಿ ಮತ್ತೆ ಹೇಗೆ ದರ್ಶನ ಸಿಗ್ತಾ? मुंबई से हम लोग मुंबई से आए हैं अभी हम लोग मुंबई से आए अभी इधर बहुत भीड़ है अभी टाइम हुआ आप वेट करने 4 घंटा हुआ अपने को मैडम क्या बढ़ता है क्या बोलता है बहुत गर्दी है, बीच में भी लोग घुस रहे हैं पीछे से आके। हाँ थोड़ा टाइम है, अभी मंदिर में जाएंगे। ಇದು ಪ್ರವಾಸಿಗರು ಹೇಳ್ತಾರೆ ಯಾಕಂತ ಹೇಳಿದ್ರೆ ತುಂಬಾ ಹೊತ್ತಿನವರೆಗೂ ಕೂಡ ನಾವು ದೇವರ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಬಂದಿದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೇವರ ದರ್ಶನ ಆಗ್ತದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಬಾರಿಯ ಗೋಕರ್ಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಲಗ್ಗೆ ಇಟ್ಟಿದ್ದಾರೆ ಗಮನಿಸಬಹುದು. ದೇವಾಲಯದ ಮುಂದಿನ ರಸ್ತೆಯಲ್ಲಿ ಜನಜಂಗುಳಿ ಭಕ್ತರ ಒಂದು ದಟ್ಟಣೆ